ಸ್ನೇಹಿತರೆ, ಆಧಾರ್ ಕಾರ್ಡ್ ಕುರಿತು ಸರ್ಕಾರದಿಂದ ಹೊಸ ನಿಯಮಗಳಾದರೆ ಜಾರಿಗೆ ಬಂದಿದ್ದಾವೆ. ಆ ಒಂದು ಹೊಸ ನಿಯಮಗಳು ಏನು ಜಾರಿಯಾಗಿದೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೇನೆ. ಯಾಕೆಂದರೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿದೆ. ಪ್ರತಿದಿನ ನೀವು ಆಧಾರ್ ಕಾರ್ಡನ್ನು ಯೂಸ್ ಮಾಡಿರ್ತೀರ. ಪ್ರತಿಯೊಂದು ಯೋಜನೆಗಾಗಲಿ, ಪ್ರತಿಯೊಂದಕ್ಕೂ ಬ್ಯಾಂಕ್ ಅಕೌಂಟ್ಗಾಗಲಿ, ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ತುಂಬಾ ಯೂಸ್ ಆಗಿರುತ್ತದೆ. ಆ ಒಂದು ಆಧಾರ್ ಕಾರ್ಡ್ ಕುರಿತು ಹೊಸ ನಿಯಮಗಳಾದರೆ ಜಾರಿಗೆ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲರೂ ಫಾಲೋ ಮಾಡಬೇಕಾಗುತ್ತದೆ. ಸುಮ್ಮನೆ ಯಾರು ಆಧಾರ್ ಕಾರ್ಡ್ ಇಟ್ಕೊಂಡಿರೋದಿಲ್ಲ. ಸರ್ಕಾರದಿಂದ ಕೊಟ್ಟಿರುವಂಥ ಒಂದು ನಿಯಮಗಳು ಕೂಡ ನೀವು ಏನೇನೋ ಅವರು ಒಂದು ನಿಯಮಗಳನ್ನು ಜಾರಿಗೆ ಮಾಡ್ತಾರೋ ಅದನ್ನು ಪಾಲನೆ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಈಗ ಅವರು ಕೊಟ್ಟಿರುವಂಥ ಒಂದು ನಿಯಮಗಳು ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೇನೆ. ಎಲ್ಲರೂ ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಆಧಾರ್ ಕಾರ್ಡ್ ಕುರಿತು ಸರ್ಕಾರದ ಕಡೆಯಿಂದ ಹೊಸ ನಿಯಮಗಳನ್ನ ಜಾರಿಗೆ ಮಾಡ್ತಾನೆ ಇರುತ್ತಾರೆ. ಈಗ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಹೊಸ ನಿಯಮಗಳೇನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಸರ್ಕಾರವು ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ 4 ಹೊಸ ನಿಯಮಗಳನ್ನ ಪರಿಚಯಿಸಲಾಗಿದೆ. ಇದರಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಂಬಂಧಗಳನ್ನು ಗುರುತಿಸಲು ಮತ್ತು ಬಯೋಮೆಟ್ರಿಕ್ ಆಯ್ಕೆಗಳನ್ನು ನವೀಕರಿಸಲು ಕೆಲವು ನಿಯಮಗಳಲ್ಲಿ ಬದಲಾವಣೆಗಳಾದರೆ ಆಗಿದ್ದಾವೆ. ಇಲ್ಲಿ ಆಧಾರ್ ಕಾರ್ಡ್ ಹೊಂದಿರುವವರಿಗೆ ಪ್ರಮುಖ ಹೊಸ ನಿಯಮಗಳನ್ನ ತರುವುದಾಗಿ ಸರ್ಕಾರ ಹೇಳಿದ್ದು, ಈ ಹೊಸ ನಿಯಮವನ್ನು ತಿಳಿದುಕೊಳ್ಳಲು ಬಹಳ ಮುಖ್ಯ. ಇಲ್ಲದಿದ್ದರೆ ನೀವು ನಂತರ ಸಮಸ್ಯೆಗಳನ್ನಾದರೆ ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಈಗ ಬಂದಿರುವಂತಹ ಹೊಸ ನಿಯಮಗಳನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಈ ನಿಯಮಗಳ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ಕೇರ್ ಆಫ್ ಅಂದ್ರೆ ಈ ಹಿಂದೆ ಆಧಾರ್ ಕಾರ್ಡ್ ಅಲ್ಲಿ ಹೆಸರಿನೊಂದಿಗೆ ಪೋಷಕರ ಹೆಸರನ್ನು ಇಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಈಗ ಅದು ಆಗುವುದಿಲ್ಲ. ಸನ್ ಆಫ್ ಅಥವಾ ವೈಫ್ ಬದಲಿಗೆ ಕೇರ್ ಆಫ್ ಎಂದು ಬರೆಯಲಾಗುತ್ತದೆ. ಅಂದ್ರೆ ಮಹಿಳೆಯರ ಆಧಾರ್ ಕಾರ್ಡ್ ಅಥವಾ ಹುಡುಗಿಯರ ಆಧಾರ್ ಕಾರ್ಡ್ನಲ್ಲಿ ಅವರ ತಂದೆ ಅಥವಾ ಪತಿಯನ್ನ ಕೇರ್ ಆಫ್ ಮೂಲಕ ನಮೂದಿಸಲಾಗುತ್ತದೆ. ಸ್ನೇಹಿತರೆ, ಈ ಮೊದಲಲ್ಲಿ ಯಾವ ರೀತಿಯಾಗಿ ಸನ್ ಆಫ್ ಅಥವಾ ವೈಫ್ ಆಫ್ ಬದಲಿಗೆ ಕೇರ್ ಆಫ್ ಎಂದು ಬರೆಯಲಾಗುತ್ತದೆ ನೋಡಿ. ಇಲ್ಲಿ ಫಿಂಗರ್ ಪ್ರಿಂಟ್ಗಳನ್ನ ಬದಲಿಗೆ ಐರಿಸ್ ಸ್ಕ್ಯಾನಿಂಗ್ ಬಳಕೆ ನೋಡಿ. ಇಲ್ಲಿ ಬೆರಳಚ್ಚು ನೀಡಿದವರಿಗೆ ಐರಿಸ್ ಸ್ಕ್ಯಾನಿಂಗ್ ಮಾಡುವ ಹೊಸ ನಿಯಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಇದು ಕೂಡ ಫಿಂಗರ್ ಪ್ರಿಂಟ್ ನಂತೆ ಸುರಕ್ಷಿತ ಮತ್ತು ಪರಿಣಾಮಕಾರಿ. ಸ್ನೇಹಿತರೆ, ಆಧಾರ್ ಕಾರ್ಡ್ ನವೀಕರಣ ಗುರುತನ್ನು ವಿಸ್ತರಿಸಲಾಗಿದೆ. ಇದಂತೂ ನಾನು ನಿಮ್ಗೆ ತುಂಬಾ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಇದರ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಿಲ್ಲ. ಇಲ್ಲಿ ನೋಡಿ, ಆಧಾರ್ ಕಾರ್ಡ್ ನವೀಕರಣದ ಗುರುತನ್ನು ಈಗ ಮತ್ತೆ ವಿಸ್ತರಿಸಲಾಗಿದೆ. ಡಿಸೆಂಬರ್ 14ರವರೆಗೆ ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವತ್ತು ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 10. ವರ್ಷದಿಂದ ಎಕ್ಸ್ಟೆಂಟ್ ಅನ್ನ ಮಾಡ್ತಾನೆ ಬರುತ್ತಿದ್ದಾರೆ ಸ್ನೇಹಿತರೆ. ಈಗ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಹೇಳೋಕೆ ಆಗಲ್ಲ. ಆದ್ದರಿಂದ ಈಗಲೇ ನೀವು ಆಧಾರ್ ಕಾರ್ಡ್ ಅನ್ನ ಯಾರ್ಯಾರು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಯಾರಾದರೂ ಆಧಾರ್ ಕಾರ್ಡ್ ನಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡಲು ಬಯಸುತ್ತಿರೆ ವಿಳಾಸವನ್ನು ಬದಲಾಯಿಸುವುದು ಮತ್ತು ಹೆಸರು ಬದಲಾಯಿಸುವುದು ಅಥವಾ ಜನ್ಮ ದಿನಾಂಕವನ್ನು ಬದಲಾಯಿಸುವುದು ಅಥವಾ ಸಮಯ ಮಿತಿಯನ್ನು ಬದಲಾಯಿಸಲಾಗಿದೆ. ಈಗ ಈ ಬದಲಾವಣೆಗಳನ್ನ ಡಿಸೆಂಬರ್ 14, 2024ರವರೆಗೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಬದಲಾವಣೆಗಳನ್ನು ಮಾಡಲು ಸೀಮಿತ ಸಂಖ್ಯೆ ಆಯ್ಕೆಗಳಿವೆ. ಸರ್ಕಾರದ ಹೊಸ ನಿಯಮಗಳನ್ನು ಜಾರಿಗೆ ತಂದಿತ್ತು. ಅವರ ಪ್ರಕಾರ ನೀವು ಒಂದಕ್ಕಿಂತ ಹೆಚ್ಚು ಬಾರಿ ಆಧಾರ್ ಕಾರ್ಡ್ ವಿಳಾಸವನ್ನು ಬದಲಾಯಿಸುವಂತಿಲ್ಲ. ವಿಳಾಸದ ಬದಲಾವಣೆಯನ್ನು ಒಮ್ಮೆ ಮಾತ್ರ ಬದಲಾಯಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮದುವೆಯ ಮೊದಲು ಮತ್ತು ನಂತರ ಹೆಸರನ್ನು ಬದಲಾಯಿಸಬಹುದು, ಆದರೆ ಒಮ್ಮೆ ಮಾತ್ರ ಅಂತ ಹೇಳ್ತಾ ಇರುವಂತದ್ದು. ಸ್ನೇಹಿತರೆ, ಈ ಮೊದಲು ನಿಮಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡೋಕೆ ಹೇಳಿದ್ರು. ಆಗ ಮೊದಲು ಫ್ರೀ ಆಗಿ ಕೊಟ್ಟಿದ್ರು. ಈಗ ಲಿಂಕ್ ಮಾಡಿಸಲಿಲ್ಲ ಅಂದ್ರೆ ದಂಡವನ್ನು ಕಟ್ಟಿ ಸಾಕಷ್ಟು ಜನ ಮತ್ತೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಬಗ್ಗೆ ಲಿಂಕ್ ಅನ್ನ ಮಾಡಿಸ್ಕೊಂಡಿದ್ರು. ಈ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸಬೇಡಿ. ಈಗ ನೀವು ದೇಶದಲ್ಲಿ ಎಲ್ಲಾದರೂ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಲು ಬಯಸಿದರೆ ನೀವು ಸಾವಿರಾರು ದಂಡವನ್ನು ಪಾವತಿಸಬೇಕಾಗುತ್ತದೆ. ನೋಡಿ, ಇಲ್ಲಿ ಸಾವಿರಾರು ರೂಪಾಯಿ ದಂಡವನ್ನು ಕಟ್ಬಿಟ್ಟು ನೀವು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು. ಆ ರೀತಿ ಕೂಡ ಪರಿಸ್ಥಿತಿ ಆದ್ರೆ ಈಗ ಬಂದಿದೆ. ಮೊದಲು ಫ್ರೀ ಆಗಿ ಕೊಟ್ಟಿದ್ರು. ಫ್ರೀ ಆಗಿ ಕೊಟ್ಟಾಗ ಯಾರು ಕೂಡ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿಲ್ಲ. ಈಗ ಈ ರೀತಿಯಾಗಿ ಸಮಸ್ಯೆಯಾಗಿದೆ. ಈಗ ಸಾವಿರಾರು ದಂಡವನ್ನು ಕಟ್ಬಿಟ್ಟು ನೀವು ಲಿಂಕ್ ಮಾಡಿಸ್ಕೊಳ್ಬೇಕಾಗುತ್ತದೆ. ಇದೇ ರೀತಿಯಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಮುಂದಿನ ದಿನಗಳಲ್ಲಿ ದಂಡ ಪಾವತಿಸಿ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗುತ್ತದೆ. ಅದರಿಂದ ಈಗಲೇ ಕೂಡ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಯಾರ್ಯಾರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಂಡಿಲ್ಲ, ಕಳೆದ 10 ವರ್ಷದಿಂದ ಮನೆಯಲ್ಲಿ ಸುಮ್ಮನೆ ಆಧಾರ್ ಕಾರ್ಡನ್ನು ಇಟ್ಕೊಂಡಿರ್ತೀರ, ಒಂದು ಹೆಸರು ಚೇಂಜ್ ಮಾಡಿರಲ್ಲ, ಒಂದು ಡೇಟ್ ಆಫ್ ಬರ್ತ್ ಅನ್ನ ಚೇಂಜ್ ಮಾಡಿಸಿರಲ್ಲ, ಒಂದು ಅಡ್ರೆಸ್ ಅನ್ನ ಚೇಂಜ್ ಮಾಡಿಸಿರಲ್ಲ, ಬಯೋಮೆಟ್ರಿಕ್ ಕೂಡ ಅಪ್ಡೇಟ್ ಮಾಡಿಸಿರಲ್ಲ. ಈ ರೀತಿಯಾಗಿ ಎಲ್ಲರೂ ಕೂಡ
ಮಾಡಿರ್ತೀರ, ಸುಮ್ಮನೆ 10 ವರ್ಷದಿಂದ ಇಟ್ಕೊಂಡಿರ್ತೀರ ಅಂಥವರು ಏನು ಚೇಂಜ್ ಮಾಡದೇ ಇಟ್ಕೊಂಡಿರುವಂಥವ್ರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಆದರೆ ಮಾಡಿಸ್ಕೊಳ್ಳಿ. ಇದು ಸದ್ಯದ ಮಟ್ಟಕ್ಕೆ ಬಂದಿರುವಂಥ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆನ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯ ಅಂತ ಆಧಾರ್ ಕಾರ್ಡ್ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.